ನಿಮ್ಮ ಸಕ್ಕರೆ ಮಟ್ಟ ಎಂದಾದರೂ ನಿಯಂತ್ರಣದಲ್ಲಿದೆಯೇ ಮತ್ತು ಕೆಲವೊಮ್ಮೆ ಅದು ಗಗನಕ್ಕೇರುತ್ತದೆಯೇ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ನಾರ್ಮಲ್ ಇರುತ್ತದೆ. ಅದೇ ರಾತ್ರಿ ಸಮಯದಲ್ಲಿ 200, 250, 300 ದಾಟಿ ಹೋಗಿರುತ್ತದೆ. ಮತ್ತು ನೀವು ಪ್ರತಿ ಬಾರಿ ಟೆಸ್ಟ್ ಮಾಡಿಸಿದಾಗ ನಿಮಗೆ ಪ್ರತಿ ಸಾರಿ ಒಂದು ಶಾಕ್ ಕಾದಿರುತ್ತದೆ. ನೀವು ರಿಪೋರ್ಟ್ ತೆಗೆದುಕೊಂಡು ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಇನ್ಸುಲಿನ್ ಶುರು ಮಾಡಬೇಕು ಎಂದು ಹೇಳುತ್ತಾರೆ. ಇದರಿಂದಾಗಿ ನಿಮ್ಮ ಎದೆ ಬಡಿತ ಜೋರಾಗಿ ಬಿಡುತ್ತದೆ, ಹೌದಲ್ಲವೇ? ನಿಮಗೆ ಶುಗರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಲು ಮಾತ್ರೆಗಳ ಅವಶ್ಯಕತೆ ಇದೆ. ಆದರೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಸಹಾಯದಿಂದ ಅದನ್ನು ಗುಣಪಡಿಸಲು ಬಯಸಿದರೆ ಇದು ಶುಗರ್ ವಿರುದ್ಧದ ಈ ಹೋರಾಟದಲ್ಲಿ ಒಂದು ಸಣ್ಣ ಹೆಜ್ಜೆ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ನಾವು ಇಲ್ಲಿ ಒಂದು ಎಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿಯೇ ಸಿಗುತ್ತದೆ ಅಥವಾ ನೀವು ಅದನ್ನು ಮಾರುಕಟ್ಟೆಯಲ್ಲಿಯೂ ಪಡೆಯಬಹುದು. ಮತ್ತು ಅದರ ಶಕ್ತಿಯನ್ನು ವಿಜ್ಞಾನವು ಮತ್ತು ಆಯುರ್ವೇದವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಪ್ರತಿಯೊಂದು ಕಾಯಿಲೆಯಿಂದ ಬಳಲುತ್ತಿರುವ ಅಂತಹ ಅನೇಕ ರೋಗಿಗಳನ್ನು ಭೇಟಿ ಮಾಡಿದ್ದೇವೆ. ಅವರು ಹೇಳುವುದೇನೆಂದರೆ, ನಾನು ಪ್ರತಿಯೊಂದು ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡುತ್ತೇನೆ, ಪ್ರತಿಯೊಂದು ಔಷಧಿಗಳನ್ನು ಸೇವಿಸುತ್ತೇನೆ, ಪ್ರತಿಯೊಂದು ಪರಿಹಾರಗಳನ್ನು ಮಾಡಿದರೂ ಕೂಡ ನನ್ನ ಶುಗರ್ ಕಂಟ್ರೋಲ್ಗೆ ಬಂದಿಲ್ಲ. ಈ ಪೇಷಂಟ್ಗಳಲ್ಲಿ ಒಬ್ಬರಾದ ಮಿಸ್ಟರ್ ಪ್ರಕಾಶ್ ಅರೋಡ ಅವರು 60 ವರ್ಷದ ಒಬ್ಬ ರಿಟೈರ್ಡ್ ಟೀಚರ್. ಪ್ರತಿದಿನ ಬೆಳಗ್ಗೆ ಬೇಗ ಏಳುತ್ತಾರೆ, ಅರ್ಧ ಗಂಟೆ ವಾಕಿಂಗ್ ಮಾಡುತ್ತಾರೆ, ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಅವರ ಖಾಲಿ ಹೊಟ್ಟೆಯಲ್ಲಿರುವ ಶುಗರ್ 180 ಇರುತ್ತದೆ. ಅದನ್ನು ಕಂಡು ಅವರು ಮತ್ತಷ್ಟು ಗಾಬರಿಯಾದರು. ಮತ್ತು ನಂತರ ಯಾವುದೇ ಮಧುಮೇಹ ರೋಗಿಯು ಎಂದಿಗೂ ಕೇಳದ ಆ ವ್ಯಾಖ್ಯೆ ಬಂದಿತ್ತು. ಯಾವ ಶುಗರ್ ಪೇಷಂಟ್ಗಳು ಈ ಮಾತನ್ನು ಕೇಳಲು ಬಯಸುವುದಿಲ್ಲ, ಅದೇನೆಂದರೆ ಇನ್ಸುಲಿನ್ ತೆಗೆದುಕೊಳ್ಳಬೇಕು ಎನ್ನುವುದು. ಮತ್ತು ಇಲ್ಲಿಂದ ಅವರ ಹೊಸ ಪ್ರಯಾಣ ಪ್ರಾರಂಭವಾಯಿತು. ಪರಿಹಾರದ ಕಡೆಗೆ. ಅದು ಆಯುರ್ವೇದದ ಪಠ್ಯಗಳಲ್ಲಿ ಮಾತ್ರ. ಅವರು ಈ ಹಿಂದೆ ಹೆಸರಿಸಿದ ಪರಿಹಾರದ ಕಡೆಗೆ. ನಾನು ಹಿಂದೆ ಇದರ ಬಗ್ಗೆ ಕೇಳಿದ್ದೆ. ಸಕ್ಕರೆಯ ರುಚಿಯನ್ನು ಹೋಗಲಾಡಿಸುವ ಮತ್ತು ಇನ್ಸುಲಿನ್ ಉತ್ಪಾದಿಸುವ ಎಲೆ. ಇದು ರುಚಿಯನ್ನು ನಿವಾರಿಸುತ್ತದೆ ಮತ್ತು ಇನ್ಸುಲಿನ್ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಅಸಾಧ್ಯವೆನಿಸುತ್ತದೆ ಅಲ್ಲವೇ? ಆದರೆ ಇದು ಕೇವಲ ಕಥೆಯಲ್ಲ, ಇದು ಒಂದು ಸಂಶೋಧನೆಯ ಸತ್ಯ ಘಟನೆಯಾಗಿದೆ. ಇದು ಒಂದೇ ಎಲೆ ಅಲ್ಲ, 3 ತರಹದ ಎಲೆಗಳು. ಸೈನ್ಸ್ನಲ್ಲಿ ಅವುಗಳ ಮೇಲೆ ರಿಸರ್ಚ್ ಮಾಡಲಾಗಿದೆ ಮತ್ತು ಆಯುರ್ವೇದದಲ್ಲಿಯೂ ಕೂಡ ಇದನ್ನು ಒಪ್ಪಿಕೊಳ್ಳಲಾಗಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ 3 ರೀತಿಯ ಎಲೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಮ್ಮ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಈ 3 ರೀತಿಯ ಎಲೆಗಳು ತುಂಬಾ ಸಹಾಯ ಮಾಡುತ್ತವೆ. ಆ ಎಲೆಗಳು ಯಾವುದೆಂದರೆ, ಅದರ ಹೆಸರಿನಲ್ಲಿಯೇ ಶುಗರ್ ಅನ್ನು ಇಲ್ಲದಂತೆ ಮಾಡುವ ಅಂಶವಿದೆ. ಮಧುಮೇಹಕ್ಕೆ ಪರಿಹಾರದ ಸುಳಿವು ನೀಡುವ ಮೊದಲ ಎಲೆಯ ಹೆಸರು ಮಧುನಾಶಿನಿಯನ್ನು ಮಧುಮೇಹ ರೋಗಿಗಳಿಗೆ ಮಾಂತ್ರಿಕ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಎರಡರಲ್ಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಎಲೆಯನ್ನು ಬರೀ ಬಾಯಿಯಲ್ಲಿ ಅಗಿಯುತ್ತಿದ್ದರೆ ಅದರಲ್ಲಿ ಸ್ವೀಟ್ ಅಂಶ ಹೊರಬರುತ್ತದೆ. ಈ ಎಲೆಯನ್ನು ತಿಂದ ಮೇಲೆ ನೀವು ಸ್ವೀಟ್ ಸೇವಿಸಿದರೆ ನೀವು ಸ್ವೀಟ್ ತಿಂದರೂ ಕೂಡ ಅದು ಸಿಹಿ ಅನಿಸುವುದಿಲ್ಲ. ಜಿಮ್ನೇಮಿಕ್ ಎನ್ನುವ ಆಸಿಡ್ ದೇಹದಲ್ಲಿ ಗ್ಲುಕೋಸ್ ಅಂಶವನ್ನು ಹೀರಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಮೆದೋಜಿರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸಲು ಆಕ್ಟಿವೇಟ್ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಇದು ಹೊಟ್ಟೆಯಲ್ಲಿರುವ ಅಗ್ನಿಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ, ಮೆಟಾಬಾಲಿಸಂ ಶಕ್ತಿಶಾಲಿಯಾಗುವಂತೆ ಮಾಡುತ್ತದೆ ಮತ್ತು ಮೆದೋಜಿರಕ ಗ್ರಂಥಿಯನ್ನು ದೀರ್ಘಕಾಲದವರೆಗೆ ಬೆಂಬಲಿಸುತ್ತದೆ.
ಒಂದು ರಿಸರ್ಚ್ನ ಪ್ರಕಾರ 3 ತಿಂಗಳು ಮಧುನಾಶಿನಿ ಎಲೆಯನ್ನು ತಿನ್ನುತ್ತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಲೆವೆಲ್ 25 ಮಿಲಿಗ್ರಾಂನಷ್ಟು ಕಂಡು ಬಂದಿದೆ. HB1ಗಳಲ್ಲಿಯೂ 1% ಶುಗರ್ ಲೆವೆಲ್ ಕಡಿಮೆಯಾಗಿದೆ. ಮತ್ತು ನಾವು ಅಧ್ಯಯನದ ಬಗ್ಗೆ ಮಾತನಾಡಿದರೆ ರೋಗಿಗಳಿಗೆ 500 ಮಿಲಿಗ್ರಾಂ ಮಧುನಾಶಿನಿ ಸಾರವನ್ನು ನೀಡಿದಾಗ ಊಟಕ್ಕಿಂತ ಮೊದಲು ಹಾಗೂ ಊಟವಾದ ನಂತರ 40ರಿಂದ 50 ಮಿಲಿಗ್ರಾಂನಷ್ಟು ಶುಗರ್ ಲೆವೆಲ್ ಕಡಿಮೆಯಾಗಿದೆ. ಅಂದರೆ ಈ ಎಲೆ ರುಚಿಯನ್ನು ಮಾತ್ರ ನಿರ್ಬಂಧಿಸುವುದಿಲ್ಲ, ದೇಹದ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕೂಡ ಹೆಚ್ಚು ಮಾಡುತ್ತದೆ. ಇದು ಮೆದೋಜಿರಕ ಗ್ರಂಥಿಯ ಬೀಟಾ ಕೋಶಗಳನ್ನು, ಅಂದರೆ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳನ್ನು ಮತ್ತೆ ಪುನಶ್ಚೇತನಗೊಳಿಸಲು ಸಹಾಯ ಮಾಡುತ್ತದೆ. ಮಧುನಾಶಿನಿಯನ್ನು ಉಪಯೋಗಿಸಲು ನಿಮ್ಮ ಬಳಿ 3 ಆಪ್ಷನ್ಗಳಿರುತ್ತವೆ. ಬೆಳಗ್ಗೆ ನಾಷ್ಟಾ ಆದ ಮೇಲೆ ಅಥವಾ ನಾಷ್ಟಕ್ಕಿಂತ ಮುಂಚೆ ನೀವು 3ರಿಂದ 4 ಎಲೆಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗಿಯಬೇಕು. ಇಲ್ಲದಿದ್ದರೆ ನೀವು ಇದನ್ನು ಪೌಡರ್ ರೂಪದಲ್ಲಿ ಸೇವಿಸಬಹುದು. ಇದರ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಟುಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆ ಅಥವಾ ನಾಷ್ಟಾ ಆದ ಮೇಲೆ ಬಿಸಿ ನೀರಿಗೆ ಈ 1 ಸ್ಪೂನು ಪುಡಿಯನ್ನು ಹಾಕಿಕೊಂಡು ಆ ನೀರನ್ನು ಸೇವಿಸಬಹುದು. ಇದು ಬೇಡವಾದರೆ ನೀವು ತಾಜಾ ಎಲೆಗಳನ್ನು 5ರಿಂದ 6 ಎಲೆಗಳನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಯಲು ಬಿಡಬೇಕು. ನಂತರ ಆ ನೀರನ್ನು ಸಹ ಕುಡಿಯಬಹುದು. ಇನ್ನೊಂದು ಮುಖ್ಯವಾದ ಗಮನಿಸಬೇಕಾದ ವಿಷಯ ಏನೆಂದರೆ, ನೀವು ಈಗಾಗಲೇ ಶುಗರ್ ಪೇಷಂಟ್ಗಳಾಗಿದ್ದು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಆಗ ನೀವು ಮಧುನಾಶಿನಿ ಎಲೆಗಳನ್ನು ಸೇವಿಸಿದರೆ ನಿಮ್ಮ ಶುಗರ್ ಪೂರ್ತಿಯಾಗಿ ಇಳಿಯಬಹುದು. ನೀವು ಇದನ್ನು ಯೂಸ್ ಮಾಡುತ್ತೇನೆ ಎಂದರೆ ಪ್ರತಿದಿನ ಶುಗರ್ ಲೆವೆಲ್ ಅನ್ನು ಚೆಕ್ ಮಾಡುತ್ತಲೇ ಇರಬೇಕು. 2ನೇಯದಾಗಿ ಕರಿಬೇವು. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿಯೂ ಒಗ್ಗರಣೆಗೆ ಇದನ್ನು ಬಳಸುತ್ತಾರೆ. ನಿಮಗೆ ಗೊತ್ತಿದೆ, ಈ 1 ಸಣ್ಣ ಎಲೆ ನಿಮ್ಮ ಶುಗರ್ ಲೆವೆಲ್ ಅನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಎಂದರೆ ನೀವು ಅದನ್ನು ಊಹಿಸಲು ಸಾಧ್ಯವಿಲ್ಲ. ಎಲ್ಲರೂ ಇದನ್ನು ಫ್ಲೇವರ್ಗಾಗಿ, ರುಚಿಗಾಗಿ ಬಳಸುತ್ತಾರೆ. ಆದರೆ ಆಯುರ್ವೇದಿಕವಾಗಿ ಇದೊಂದು ಕ್ರಿಯಾತ್ಮಕವಾಗಿ ಇದು ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತಾರೆ. ಊಟದ ಜೊತೆ ರುಚಿಯ ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಯುರ್ವೇದದಲ್ಲಿ ಹೇಳಲಾಗಿದೆ, ಇದು ನಿಮ್ಮ ಜೀವನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು. ನಿಮ್ಮ ಲಿವರ್ ಅನ್ನು ಡಿಟಾಕ್ಸಿಫೈ ಮಾಡುತ್ತದೆ. ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಬೆಂಕಿಯಂತೆ ಬಲಪಡಿಸುತ್ತದೆ. ಇದರ ಪರಿಣಾಮವು ಕಫ ಮತ್ತು ಪಿತ್ತ ದೇಹ ಪ್ರಕಾರಗಳಿಗೆ ನಿರ್ದಿಷ್ಟವಾಗಿರುತ್ತದೆ. ಇದು ಮಧುಮೇಹದ ಲಕ್ಷಣಗಳನ್ನು ವಿಧಗಳಲ್ಲಿ ಸಮತೋಲನಗೊಳಿಸುವಲ್ಲಿ ಹೆಚ್ಚು ಸಹಾಯಕವಾಗಿದೆ. ಆಧುನಿಕ ಸೈನ್ಸ್ ಹೇಳುತ್ತದೆ, ಇದು ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳುತ್ತದೆ. ಪಿಷ್ಟವು ಗ್ಲುಕೋಸ್ ಆಗಿ ವಿಭಜನೆಯಾಗುವುದರ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಮಧುಮೇಹದ ದೀರ್ಘಕಾಲೀನ ತೊಡಕುಗಳನ್ನು ತಡೆಯುತ್ತದೆ. ಡಯಾಬಿಟಿಸ್ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಈ ಎಲೆಗಳನ್ನು 3 ರೀತಿಯಲ್ಲಿ ಬಳಸಬಹುದು. ಎಲೆಗಳನ್ನು ಅಗಿದು ಹಾಗೆ ತಿನ್ನಬಹುದು. ಈ ಎಲೆಗಳನ್ನು ಕುದಿಸಿ ಅದರ ನೀರನ್ನು ಕುಡಿಯಬಹುದು ಅಥವಾ ಪೌಡರ್ ರೀತಿ ಬಳಸಬಹುದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 8ರಿಂದ 10 ಕರಿಬೇವಿನ ಎಲೆಗಳನ್ನು ಅಗಿದು ತಿನ್ನಬಹುದು. ಇಲ್ಲದಿದ್ದರೆ 1 ಸ್ಪೂನ್ ಕರಿಬೇವಿನ ಪೌಡರ್ ಅನ್ನು ಬಿಸಿ ನೀರಿನಲ್ಲಿ ಹಾಕಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು. ಇಲ್ಲದಿದ್ದರೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರ ನೀರನ್ನು ಕುಡಿಯಬಹುದು. ಇದು ಆಗದಿದ್ದರೆ ನೀವು ಅಡುಗೆ ಮಾಡುವಾಗ, ಊಟ ಮಾಡುವಾಗ ಮೊಸರಿನಲ್ಲಿ ಕರಿಬೇವಿನ ಪೌಡರ್ ಬಳಸಬಹುದು. 3ನೇಯದಾಗಿ ಬೇವಿನ ಎಲೆ. ಇದು ನಮ್ಮೆಲ್ಲರಿಗೂ ಚಿರಪರಿಚಿತ. ಬೇವಿನ ಎಲೆ ರುಚಿಯಲ್ಲಿ ಕಹಿಯಾಗಿರಬಹುದು, ಆದರೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಿಷಗೊಳಿಸುವ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದವು ಬೇವನ್ನು ಮಧುಮೇಹಕ್ಕೆ ವಿಶ್ವಾಸಾರ್ಹ ಪರಿಹಾರವೆಂದು ಪರಿಗಣಿಸುತ್ತದೆ. ಬೇವು ಮಾತ್ರವಲ್ಲ, ಅನೇಕ ಶಾಸ್ತ್ರೀಯವಾಗಿ ಇದನ್ನು ಮಧುನಾಶಿನಿಯಂತಹ ಔಷಧಿಗಳೊಂದಿಗೆ ಆಯುರ್ವೇದದ ಸಂಯೋಜನೆಯಲ್ಲಿಯೂ ಬಳಸಲಾಗುತ್ತದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ಬೇವು ಮಧುಮೇಹದಿಂದ ಉಂಟಾಗುವ ತೊಡಕುಗಳನ್ನು ಕಡಿಮೆ ಮಾಡುತ್ತದೆ.
ಇದನ್ನು ಈ ರೀತಿಯ ಔಷಧಿಗಳೊಂದಿಗೆ ಬಳಸಲಾಗುತ್ತದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ಬೇವು ಗಾಯ ವಾಸಿಯಾಗುವುದು ವಿಳಂಬವಾಗಬಹುದು. ಚರ್ಮದ ಸೋಂಕುಗಳು ಮುಂತಾದ ಸಮಸ್ಯೆಗಳಿಗೂ ಇದು ಬಹಳ ಸಹಾಯ ಮಾಡುತ್ತದೆ. ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಇತ್ಯಾದಿ. ಬೇವಿನ ಎಲೆಗಳಲ್ಲಿ ನಿಂಬಿಡೇನ್ ಇದೆ ಎಂದು ವಿಜ್ಞಾನ ಹೇಳುತ್ತದೆ. ನಿಂಬಿಡೇನ್ ಮತ್ತು ಶಕ್ತಿಶಾಲಿ ಫ್ಲೇವನಾಯ್ಡ್ಗಳು ಈ ಸಂಯುಕ್ತಗಳು ನಿಮ್ಮ ಜೀವಕೋಶಗಳಿಂದ ಇನ್ಸುಲಿನ್ ಉತ್ಪಾದನೆಯನ್ನು ಪ್ರತಿಬಂಧಿಸುತ್ತವೆ. ಗ್ರಾಹಕಗಳು ಹೆಚ್ಚು ಸ್ಪಂದಿಸುವಂತೆ ಮಾಡುತ್ತದೆ. ಇದು ಇನ್ಸುಲಿನ್ನ ಪರಿಣಾಮಕಾರತ್ವವನ್ನು ಹೆಚ್ಚಿಸುತ್ತದೆ. ಈ ಬೇವಿನ ಎಲೆಗಳನ್ನು ಪ್ರತಿದಿನ ಬೆಳಗ್ಗೆ 4 ರಿಂದ 5 ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಅಗಿದು ಸೇವಿಸಬೇಕು. ಪೌಡರ್ ರೂಪದಲ್ಲಿಯೂ ಕೂಡ ಇದನ್ನು ಬಳಸಬಹುದು. ನಂತರ 8 ರಿಂದ 10 ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರ ಕಷಾಯವನ್ನು ಕುಡಿಯಬಹುದು. ಸ್ನೇಹಿತರೆ, ಮಧುನಾಶಿನಿ, ಕರಿಬೇವು ಹಾಗೂ ಬೇವಿನ ಎಲೆಗಳು ಈ 3 ಎಲೆಗಳು ಬೇರೆ ರೀತಿಯ ಗುಣಗಳನ್ನು ಹೊಂದಿವೆ. ಆದರೆ 3 ಎಲೆಗಳ ಕೆಲಸ ಮಾತ್ರ ಒಂದೇ. ಅದೇನೆಂದರೆ ನೈಸರ್ಗಿಕವಾಗಿ ನಿಮ್ಮ ಶುಗರ್ ಅನ್ನು ಕಂಟ್ರೋಲ್ ಮಾಡುವುದು. ಎಲ್ಲರಲ್ಲಿಯೂ ಒಂದು ಪ್ರಶ್ನೆ ಕಾಡುತ್ತದೆ, 3 ಎಲೆಗಳು ತುಂಬಾ ಪವರ್ಫುಲ್ ಆಗಿದೆ, 3 ಎಲೆಗಳನ್ನು ಒಂದೇ ಸಾರಿ ಸೇವಿಸಬಹುದೇ ಎಂದು. ಉತ್ತರ ಹೌದು, ನೀವು ಇದನ್ನು ಮಾಡಬಹುದು. ಆದರೆ ಬುದ್ಧಿವಂತ ಅನುಕ್ರಮದಲ್ಲಿ. ನೀವು ಈ 3 ಎಲೆಗಳನ್ನು ಒಂದೇ ಸಾರಿ ಒಟ್ಟಿಗೆ ಸೇವಿಸುತ್ತೇನೆ ಎಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು 8 ರಿಂದ 10 ಸೇವಿಸಬಹುದು. 15 ನಿಮಿಷಗಳ ನಂತರ 4 ರಿಂದ 5 ಬೇವಿನ ಎಲೆಗಳನ್ನು ಸೇವಿಸಬಹುದು. ಇದನ್ನು ಹಾಗೆ ತಿನ್ನಲಾಗದಿದ್ದರೆ ಎಲೆಗಳನ್ನು ಕುದಿಸಿ ಆ ನೀರನ್ನು ಕುಡಿಯಬಹುದು. ಊಟವಾದ ನಂತರ 3 ರಿಂದ 4 ಮಧುನಾಶಿನಿ ಎಲೆಗಳನ್ನು ಅಗಿದು ಸೇವಿಸಬಹುದು. ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಸಾಯಂಕಾಲ ಮಧುನಾಶಿನಿ ಹಾಗೂ ಬೇವಿನ ಎಲೆಗಳ ಪೌಡರ್ನಿಂದ ಟೀ ಮಾಡಿಕೊಂಡು ಕುಡಿಯಬಹುದು. ಈ 3 ಎಲೆಗಳನ್ನು ಒಟ್ಟಿಗೆ ಸೇವಿಸಬಹುದು. 5 ಕರಿಬೇವಿನ ಎಲೆಗಳು, 3 ಬೇವಿನ ಎಲೆಗಳು, 3 ಮಧುನಾಶಿನಿ ಎಲೆಗಳನ್ನು ತೆಗೆದುಕೊಂಡು 2 ಕಪ್ ನೀರಿನಲ್ಲಿ ಆ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಇದರಲ್ಲಿ ಸ್ವಲ್ಪ ದಾಲ್ಚಿನಿ ಹಾಗೂ ತುಳಸಿ ಎಲೆಗಳನ್ನು ಕೂಡ ಸೇರಿಸಬಹುದು. 2 ಕಪ್ ನೀರು 1 ಕಪ್ ಆಗುವವರೆಗೂ ಕುದಿಸಿ ಆ ಟೀಯನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ 3 ಎಲೆಗಳನ್ನು ನಾವು ಹೇಳಿದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅತಿಯಾಗಿ ತೆಗೆದುಕೊಳ್ಳಬಾರದು. ಇದರಿಂದ ಅವುಗಳು ಕಹಿ ಮತ್ತು ಆಸಿಡಿಟಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಪ್ರಕೃತಿ ನಮಗೆ ಪ್ರತಿಯೊಂದು ರೋಗಕ್ಕೂ ಯಾವುದಾದರೂ ಒಂದು ಔಷಧಿಯನ್ನು ನೀಡಿರುತ್ತದೆ. ಆದರೆ ನಾವು ಅದರ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ರೀತಿ ಎಲೆಗಳನ್ನು ಸರಿಯಾದ ಕ್ರಮದಲ್ಲಿ ಸೇವಿಸಿದರೆ ಇದರಿಂದ ಆಗುವ ಉಪಯೋಗಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತದೆ. ನಾವು ಹೇಳಿದ ಪ್ರಮಾಣದಲ್ಲಿ ನೀವು ಈ ಎಲೆಗಳನ್ನು ಬಳಸಿದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಹಾಗಾದ್ರೆ ಇವತ್ತಿನಿಂದಲೇ ಈ ಕೆಲಸವನ್ನು ಶುರು ಮಾಡಿ ನಿಮ್ಮ ಶುಗರ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ ಇದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.